ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಾಗ ನಾನು ಮಾರ್ಗಶೀರ್ಷ ಗುರುವಾರ ಲಕ್ಷ್ಮೀ ಪೂಜಾ ಹೆಂಗೆ ಮಾಡೋದಂತ ಹೇಳಾಕತ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಥಾಟ್ಸ್. ಮೊದಲಿಗೆ ಎಲ್ಲಿ ನಾವು ಪೂಜೆ ಮಾಡ್ತೀವಲ್ಲಿ ಸ್ವಲ್ಪ ರಂಗೋಲಿ ಹಾಕಿ ಅದ್ರ ಮೇಲೆ ಮನೆ ಇಡಬೇಕು. ಮನೆ ಇಟ್ಟು ಮನೆಯ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿ ಹಿಂದ್ಗಡೆ ಸೈಡ ಲಕ್ಷ್ಮೀ ಫೋಟೋ ಪೂಜೆ ಮಾಡಿ ಇಡಬೇಕು. ಮುಂದೆ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಕುಂಭವನ್ನು ಇಟ್ಕೊಳ್ಳೋಕೆ ಜಾಗ ಮಾಡ್ಕೋಬೇಕು. ಆಮೇಲೆ ಕಳಶಿ ಒಳಗೆ ಅರಿಶಿನ ಕುಂಕುಮ ನಾಣ್ಯವನ್ನು ಹಾಕಿ 5 ಎಲೆ ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಇಡಬೇಕು. ಈ ಪೂಜಾ ವಿಶೇಷತೆ ಏನಂದ್ರೆ 5 ಗಿಡದ ಅಥವಾ ಹಣ್ಣಿಂದ ಅಥವಾ ಹೂವಿಂದ 5 ಗಿಡದ ತಂಪಿ ತಂದು ಅದನ್ನ ಕಳಶಿ ಒಳಗೆ ಹಾಕಿ ಪೂಜೆ ಮಾಡೋದಿರೋದ್ರಿಂದ 5 ತಂಪಿ ಹಣ್ಣು ತೆಂಗಿನಕಾಯಿ ಸುತ್ತವಾಗೆಲ್ಲ ಹಾಕಬೇಕು. ಹಾಕಿಟ್ಟ ನಂತರ ಕುಂಭಕ್ಕೆ 8 ಸೈಡರಿಂದ ಈ ಬತ್ತಿ ಮತ್ತು ಅರಿಶಿನ ಕುಂಕುಮದ ಬಟ್ಟನ್ನು ಹಚ್ಚಬೇಕು. ಈ ಪೂಜಾವನ್ನು ಮಾರ್ಗಶೀರ್ಷ ಮಾಸದ 4 ಗುರುವಾರ ಮಾಡಬೇಕಾಗುತ್ತೆ. ಪೂಜೆಯನ್ನು ಮಾಡಬೇಕಾದ್ರೆ ಆ ದಿನ ಬೆಳಗ್ಗೆ ತಲೆ ಸ್ನಾನ ಮಾಡಿ ಪೂರ್ತಿ ದಿನ ಉಪವಾಸ ಇರಬೇಕು. ಆಮೇಲೆ ಸಂಜೆ ಟೈಮ್ಗೆ ಈ ಪೂಜೆ ಮಾಡಿ ಈ ಪೂಜಾ ಕಥೆ ಇರುತ್ತದೆ, ಆ ಕಥೆಯನ್ನು ಓದಬೇಕು. ಕಥೆಯನ್ನು ಓದಿದ ನಂತರ ಸಂಪೂರ್ಣ ಈ ಪೂಜಾ ವಿಧಿ ಸಂಪೂರ್ಣ ಆಗ್ತೈತಿ. ಆಮೇಲೆ ಮಾಡಿರೋಂಥ ನಿವೇದ್ಯನ ಹೆಚ್ಚು ಹೋಳಿಗೆ ನಿವೇದ್ಯ ಮಾಡ್ತಾರೆ, ಇಲ್ಲ ಏನೋ ಸ್ವೀಟ್ ಮಾಡಿರ್ತೀವಿ, ಅದನ್ನ ನಿಮ್ಮ ಕಡೆ ಆಕಳಿದ್ದಲ್ಲಿ ಆಕಳಿಗೆ ಆ ನಿವೇದ್ಯನ ಕೊಟ್ಟ ಮೇಲೇ ಈ ಪೂಜಾ ಸಂಪನ್ನವಾಗ್ತೈತಿ. ಇಲ್ಲಿ ನೋಡಿರಿ, ಈಗ ಇದು ಬಿನ್ಗಿಯನ್ನು ನಾವು ಇದಕ್ಕೆ ಇನ್ನೇನು ಎಲ್ಲ ಶೃಂಗಾರವನ್ನು ಮಾಡಬೇಕು. ಸರ ಹಾಕಿ ಮಂಗಳಸೂತ್ರವನ್ನು ಹಾಕಿ ಹೂವು ಹಣ್ಣು ಅದು ಇಟ್ಟು ಎಲ್ಲ ಪೂಜೆ ಮಾಡಬೇಕು. ಇಷ್ಟೆಲ್ಲ ಆದ ಬಳಿಕ ಮುಂದೆ ಆರತಿ ಸಮಯಿ ದೀಪಗಳನ್ನೆಲ್ಲ ಹಚ್ಚಿ ನಾವು ಇದಕ್ಕೆ ಎಷ್ಟು ಶೃಂಗಾರ ಮಾಡಿ ಪೂಜೆ ಮಾಡ್ತೀವಿ, ಎಷ್ಟು ಭಕ್ತಿ ಭಾವದಿಂದ ಪೂಜೆ ಮಾಡ್ತೀವಿ, ಅಷ್ಟು ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರ್ತೈತಿ. ಇಲ್ಲಿ ನಾನೀಗ ಸರ ಮಂಗಳಸೂತ್ರ ಅದೆಲ್ಲ ಹಾಕೇನಿ, ಹೂವು ಏರ್ಸೇನಿ. ಆಮೇಲೆ ಮುಂದೆ ಬಾಳೆಯನ್ನು ಬಲಗಡೆ ಸೈಡ್ ಇಟ್ಟು ಮುಂದೆ ಉಡಿ ಇಡ್ಬೇಕಂತಂದ್ರೆ ಎಲೆ ಅಡಿಕೆ ಅರ್ಶಿನ ಬೇರು ಕೊಬ್ಬರಿ ಎಲ್ಲ ಇಟ್ಟು ಪೂಜೆ ಮಾಡೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಳಿಕ ಮತ್ತೊಮ್ಮೆಲ್ಲ ಕೈಕಾಲು ಮುಖ ತೊಳ್ಕೊಂಡು ದೀಪಗಳನ್ನು ಹಚ್ಚಿ ಆರತಿ ಮಾಡಿ ಮಂಗಳಾರತಿ ಅಂದು ನೈವೇದ್ಯ ಹಿಡಿದು ಈ ಪೂಜೆ ಸಂಪನ್ನ ಮಾಡಬೇಕು. ಗುರುವಾರ ಲಕ್ಷ್ಮೀ ವ್ರತ ಅಂತ ಬೇಕಂದ್ರೆ ನಿಮ್ಗೆ ಪುಸ್ತಕನೂ ಅಂಗಡಿ ಒಳಗೆ ಸಿಗ್ತಾವೆ, ನೀವು ತಂದು ಅದನ್ನ ಪೂಜೆ ಮಾಡಿ ಅದ್ರೊಳಗೆಲ್ಲ ಕತೆ ಆಮೇಲೆ ಯಾವ ರೀತಿ ಮಾಡಬೇಕು ಎಲ್ಲವನ್ನು ಹೇಳ್ಕೊಟ್ಟಿರ್ತಾರೆ. ಆ ರೀತಿಯೂ ನೀವು ಈ ಪೂಜಾನ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.